ನೀವೆಲ್ಲ ಪತ್ರಕರ್ತರಿಗೂ ಹೇಳ್ತಾ ಇದ್ದೀವಿ, ಕುಮಾರಸ್ವಾಮಿ ಸುಳ್ಳನ್ನು ನಮ್ಮ ಮುಂದೆ ಬಂದು ತಂದು ಇಟ್ಬಿಟ್ಟು ನಿಮ್ಗೆಲ್ರಿಗೂ ಕೈ ಮುಗಿದೀವಿ ಅಂತೀವಿ. ಕುಮಾರಸ್ವಾಮಿ ಸುಳ್ಳನ್ನು ನೀವು ರಿಟರ್ನ್ ಕೇಳ್ತಿರೋ, ನೀವು ಕೇಳೋಕ್ಕಾಗಲ್ವೋ, ನೀವು ವಿಶ್ವಾಸಕ್ಕೋ ಅಥವಾ ಅವ್ರು ಹಿರಿಯೋರು ಅಂತಲೋ ಮಾಜಿ ಮುಖ್ಯಮಂತ್ರಿ ಅಂತಲೋ ನೀವು ಮನೆ ಬರ ಏನಾರು ಮಾಡ್ಕೊಳ್ಳಿ, ನೀವು ಉಂಟು ಅವರುಂಟು. ಒಂದು ನಿಮಿಷ ದಯವಿಟ್ಟು ನಾನು ಹೇಳೋ ಗಂಟೆ ಕೇಳಬೇಕಪ್ಪ. ಕೇಳಲ್ಲ ಅಂದ್ರೆ ಕೇಳಲ್ಲ ಅಂತ ಹೇಳೋ ನಾವು ಹೋಗ್ತೀನಿ. ನೀವು ಹೇಳಾಯ್ತಲ್ವಾ, ನಾನು ಉತ್ತರ ಹೇಳೋವರೆಗೂ ಸುಮ್ಮನೆ ಇರಬೇಕು. ಸ್ವಲ್ಪ ಸಮಾಧಾನ, ನಾವು ಉತ್ತರ ಹೇಳೋವರೆಗೂ ಇರ್ರಿ. ಅವರು ಸುಳ್ಳಿಗೆ ಎಲ್ಲ ನಾವು ಉತ್ತರ ಹೇಳೋಕ್ಕಾಗಲ್ಲ. ನೀವು ಯಾವುದೋ ಅಪ್ಲಿಕೇಶನ್ ಹಾಕಿಲ್ಲ ಅಂತೆ ಬಿಟ್ಬಿಟ್ಟು ಮಾಡಿ. ಯಾವ್ದಾದ್ರು ಅಪ್ಲಿಕೇಶನ್ ಇದ್ರೆ ಕೊಡ್ರಿ, ಇಲ್ಲ ಅಪ್ಲಿಕೇಶನ್ ಕಾಫಿ ಕೊಡ್ರಿ, ಅದು ಕೇಳಕ್ಕೆ ಬರಲ್ವಾ ನಿಮಗೆ? ಕಿವಿ ಹೂ ಮಾಡ್ಕೊಂಡಿದ್ದೀರಾ? ಅಪ್ಲಿಕೇಶನ್ ಕೇಳ್ರಿ. ನಾನು ಅದನ್ನೇ ಹೇಳ್ತಾ ಇದ್ದೇನೆ. ನೀವು ಮನುಷ್ಯ ಅಲ್ಲ. ನಾನು ಒಂದು ನಿಮಿಷ, ನೀವ್ ಹೇಳ್ದಾಗೆಲ್ಲ ಕೇಳಕ್ ಆಗಲ್ಲ ಕಣ್ರಿ. ನೀವ್ ಹೇಳ್ದಾಗೆಲ್ಲ ಕೇಳಕ್ ಆಗಲ್ಲಪ್ಪ. ನೀವ್ ಹೇಳ್ದಾಗೆಲ್ಲ ಕೇಳಕ್ ಆಗಲ್ಲ. ಯಾಕೆ ಕೇಳ್ಬೇಕು? ಯಾಕೆ ಕೇಳ್ಬೇಕು? ಯಾಕೆ ಕೇಳ್ಬೇಕು ನೀವು ಹೇಳ್ದಾಗೆ? ನೋಡ್ರಿ, ಇದೇ ಲಾಸ್ಟ್ ಇನ್ನೊಂದ್ ದಿವಸ ಈ ತರ ಮಾತಾಡಿದ್ರೆ ನೋಡಪ್ಪ ನಿಮ್ಗೆ ಒಂದ್ ನಿಮಿಷ ಗುರು, ಒಂದ್ ನಿಮಿಷ ಅವ್ರು ಏನ್ ಕೇಳೋದು? ಸುಮ್ಮನೆ ಮಾತಾಡ್ಬೇಡ. ಒಂದ್ ನಿಮಿಷ ಕೇಳಪ್ಪ. ನಾನು ಸ್ಪಷ್ಟವಾಗಿ ಹೋದ್ರು ಅಂತ ಅನ್ನೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಕೆಡಿಬಿ ಇಂಡಸ್ಟ್ರಿಯಲ್ ಮಿನಿಸ್ಟರ್ನ ಯಾವ ಶಾಸಕರು ಕೇಳಿದ್ದಾರೆ, ಯಾವ್ದಕ್ಕೆ ಕೇಳಿದ್ದಾರೆ ಅನ್ನೋ ಡೀಟೇಲ್ ಇವ್ರು ಪೋಸ್ಟ್ ಮಾಡ್ತಾ ಇರ್ತಕ್ಕಂಥ ಸುಳ್ಳು ನಮ್ಮ ಮಂಡ್ಯ ಜಿಲ್ಲೆ ವಿಚಾರಕ್ಕಲ್ಲ ಅಂತ ಸ್ಪಷ್ಟಪಡಿಸ್ತಾ ಇದ್ದೀನಿಲ್ಲಪ್ಪ. ನೀನು ಅದನ್ನ ಬಿಟ್ಟು ಕೇಳಪ್ಪ. ನೀನೇನೋ ಮಾತಾಡಬೇಡ, ನೀನು ಒಬ್ಬನೇ ಬುದ್ಧಿವಂತ ಅಂತ. ನಾನು 40 ವರ್ಷ ಪಬ್ಲಿಕ್ ಲೈಫ್ ನಲ್ಲಿ ಸುಮ್ಮನಿರಪ್ಪ. ಕೇಳಬಾರ್ದು, ದಯವಿಟ್ಟು ಹೇಳ್ತಾ ಇದ್ದೀನಿ ಕೇಳು. ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ವೇವ್ಸ್ ಆಫ್ ಕರ್ನಾಟಕ.